ಮಾನವ ಸರಪಣಿಯ ಮೂಲಕ ಕ್ಷಯಮುಕ್ತ ಪಂಚಾಯಿತಿಗೆ ಪಣ ತೊಡಬೇಕು ಎಂದು ಕ್ಷಯರೋಗ ಚಿಕಿತ್ಸಾ ಮೇಲ್ವಿಚಾರಕ ಉದಯಶಂಕರ್ ಅಭಿಪ್ರಾಯಿಸಿದರು. ಸಿರ್ಸಿ ತಾಲೂಕಿನ ಮೇಲಿನ ಓಣಿಕೇರಿ ಗ್ರಾಮ ಪಂಚಾಯಿತಿಯಲ್ಲಿ ಕ್ಷಯ ಮುಕ್ತ ಪಂಚಾಯಿತಿ ಮಾನವ ಸರಪಳಿ ಹಾಗೂ ಮಕ್ಕಳ ಗ್ರಾಮಸಭೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಉದಯಶಂಕರ್ ಅವರು ಉತ್ತರ ಕನ್ನಡ ಜಿಲ್ಲಾಡಳಿತ ಪಂಚಾಯತ್ ರಾಜ್ ಇಲಾಖೆಯ ಮೂಲಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಕ್ಷಯ ಮುಕ್ತ ಪಂಚಾಯಿತಿ ಕಾರ್ಯಕ್ರಮ ಏರ್ಪಡಿಸಿದ್ದು ಕ್ಷಯರೋಗ ನಿರ್ಮೂಲನೆಗಾಗಿ ನಾವೆಲ್ಲರೂ ಪಣ ತೊಡಬೇಕಾಗಿದೆ ಎಂದರು. ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗಣೇಶ್ ಹೆಗಡೆ ಅವರು ಮಾತನಾಡಿ, ಕ್ಷಯ ರೋಗ ದುಡಿಯುವ ಶಕ್ತಿಯನ್ನ ಕಸಿದು ದೇಶದ ಪ್ರಗತಿಗೆ ಮಾರಕವಾಗಿದೆ. ಅದನ್ನು ನಾವು ಮಾನವ ಸರಪಳಿಯ ಮೂಲಕ ಎಲ್ಲರೂ ಕೈ ಜೋಡಿಸಿ ಅದನ್ನ ಕಟ್ಟಿಹಾಕಿ ಬೇರು ಸಹಿತ ಕಿತ್ತು ಹಾಕಬೇಕಾಗಿದೆ. ಈ ನಿಟ್ಟಿನಲ್ಲಿ ಸಮುದಾಯದ ಸಹಭಾಗಿತ್ವ ಅತಿ ಅವಶ್ಯಕವಾಗಿದೆ ಎಂದರು. ನಂತರ ಸಭೆಯಲ್ಲಿ ಕ್ಷಯ ರೋಗದ ಲಕ್ಷಣಗಳ ಬಗ್ಗೆ ತಿಳಿಸಿ 2 ವಾರದ ಕೆಮ್ಮು, ಕಫದಲ್ಲಿ ರಕ್ತ, ಸಾಯಂಕಾಲ ಜ್ವರ ಬರುವುದು, ಊಟ ಸೇರದೇ ಇರುವುದು, ಹಸಿವಾಗದೇ ಇರುವುದು, ದೇಹ ಕ್ಷೀಣವಾಗುವುದು ಇವು ಕ್ಷಯ ರೋಗದ ಲಕ್ಷಣಗಳಾಗಿದ್ದು ನಮ್ಮ ಸುತ್ತಮುತ್ತಲೂ ಇಂತಹ ಲಕ್ಷಣ ಇರುವವರು ಕಂಡು ಬಂದಲ್ಲಿ ತಕ್ಷಣ ಪತ್ತೆ ಹಚ್ಚಿ ಶೀಘ್ರ ಹಾಗೂ ಉಚಿತ ಚಿಕಿತ್ಸೆಯನ್ನ ಪಡೆಯುವ ಮೂಲಕ ಪ್ರತಿಯೊಬ್ಬ ಕ್ಷಯ ರೋಗಿಯು ಗುಣಮುಖವಾಗಿ ನಮ್ಮ ಊರು ಕ್ಷಯಮುಕ್ತ ಊರು ಅಥವಾ ಕ್ಷಯಮುಕ್ತ ಪಂಚಾಯಿತಿ ಆಗಬೇಕು ಎಂದು ಅವರು ಕರೆ ನೀಡಿದರು. ನಂತರ ನಡೆದ ಗ್ರಾಮಸಭೆಯಲ್ಲಿ ಸಾಲ್ಕಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀಮತಿ ಮಹಾಲಕ್ಷ್ಮೀ ನಾಯ್ಕ ಅವರು ಎಲ್ಲಾ ರೋಗಗಳ ಬಗ್ಗೆ ಹಾಗೂ ಅನುಸರಿಸಬೇಕಾದ ಕ್ರಮಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಆರೋಗ್ಯ ನಿರೀಕ್ಷಕ ಗಣೇಶ್ ಶೇಟ್ ರವರು ಕ್ಷಯಮುಕ್ತ ಪಂಚಾಯಿತಿಯ ಪ್ರತಿಜ್ಞಾ ವಿಧಿ ಬೋಧಿಸಿದರೆ ದತ್ತಾತ್ರೇಯ ಹೆಗಡೆ ಸ್ವಾಗತಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಜೇಶ್ವರಿ ಜೋಶಿ ಹಾಗೂ ಸದಸ್ಯರಾದ ಜಿವಿ ಹೆಗಡೆಯವರು ಕ್ಷಯರೋಗದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರೆ ರಚನಾ ಹೆಗಡೆಯವರು ವಂದಿಸಿದರು. ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಇತರೆ ಇಲಾಖೆಯ ಸಿಬ್ಬಂದಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು, ಸಿಬ್ಬಂದಿಗಳು, ಶಿಕ್ಷಕರು, ಮಕ್ಕಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.